ಜೈ ಜವಾನ್ ಜೈ ಕಿಸಾನ್. ಆತ್ಮೀಯ ಬಂಧುಗಳೇ, ಇವತ್ತೇನು ನಾವು ವಲಯ ಕೇಂದ್ರ ಕಚೇರಿ ಮುನಿರಾಬಾದ್ನಲ್ಲಿ ಆಡಳಿತ ಕಚೇರಿ ಮುಂದೆ ನಿನ್ನೆಯಿಂದಲೂ ಕೂಡ ಧರಣಿ ನಡೆಸ್ತಾ ಇದ್ದೇವೆ. ಕಾರಣ ಏನಪ್ಪ ಅಂತಂದು ಹೇಳಿದ್ರೆ, ನಮಗೆ ಕುಡಿಯಲು ಕೂಡ ನೀರಿಲ್ಲ, ರೈತರಿಗೆ ನೀರಿಲ್ಲ. ಆ ಒಂದು ಕಾರಣದಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಸ್.ಎ. ಖಾದ್ರಿ ಅವರು ನಿನ್ನೆಲಿಂದ ಆಮರಣಾಂತರ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ಇವರು ಕಾರ್ಖಾನೆಗಳಿಗೆ ಮತ್ತು ಇತರ ಚಟುವಟಿಕೆಗಳಿಗೆ ಕೊಡೋಕ್ಕೆ ನೀರಿದ್ದಾವೆ, ರೈತರಿಗೆ ಮತ್ತು ಜೀವಜಲಗಳಿಗೆ ಕುಡಿಯೋಕ್ಕೆ ನೀರು ಅಂದರೆ ಕೊಡೋಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಅಧ್ಯಕ್ಷರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದೇ ಕರೆವಾತಪ್ಪ ಅಂದರೆ ಇದಕ್ಕೆ ನೇರ ಸರ್ಕಾರ ಮತ್ತು ಕೇಂದ್ರ ಆಡಳಿತ ಇದು ಏನಿದೆ ಈ ಒಬ್ಬ ಎಸ್.ಸಿ. ಅವರೇ ಹೊಣೆಗಾರನಾಗಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ನೀವು ಅವಕಾಶ ಕೊಡಬಾರ್ದು. ನಾಳೆ ಮಧ್ಯಾಹ್ನದ ಒಳಗಡೆ ಅಥವಾ ನಾಳೆ ಬೆಳಗ್ಗೆ 10 ಗಂಟೆ ಒಳಗಡೆ ನೀವೇನಾದರೂ ನೀರು ಬಿಟ್ಟಿಲ್ಲ ಅಂತಂದು ಹೇಳಿದೆ ಕರೆವಾತಪ್ಪ ಅಂದರೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವುದರ ಮೂಲಕ ನಿಮಗೆ ಬಿಸಿ ಮುಟ್ತಕ್ಕಂಥ ಕೆಲಸ ಮಾಡ್ತೇವೆ. ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ. ಜೈ ಜವಾನ್ ಜೈ ಕಿಸಾನ್. ಇವತ್ತು ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ವತಿಯಿಂದ ನಮ್ಮ ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಯ ತುಂಗಭದ್ರಾ ನದಿಯ ಎಲ್ಲ ಕಾಲುವೆಗಳ ಎಡಭಾಗ ಬಲಭಾಗ ಕಾಲುವೆಗಳಿಗೆ ನೀರು ಬಿಡಲು ಅಹೋರಾತ್ರಿ ಧರಣಿಯನ್ನು ನಿನ್ನೆಯಿಂದ ಇವತ್ತು 2ನೇ ದಿನದಲ್ಲಿ ಕಾಲಿಟ್ಟಿದ್ದೇವೆ. ಹಾಗಾಗಿ ನಿನ್ನೆಯಿಂದ ಇವತ್ತು ನಮ್ಮ ಪದಾಧಿಕಾರಿಗಳು ಇವತ್ತು ಉಪವಾಸ ಸತ್ಯಾಗ್ರಹಗಳನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾವು ಇವತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿ ಇವತ್ತು ಅಹೋರಾತ್ರಿ ಧರಣಿಯು ನಿರಂತರ ಧರಣಿಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಇವರು ಇವತ್ತು ನಮ್ಮ ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಇವತ್ತು ರೈತರ ಬಗ್ಗೆ ಕಾಳಜಿ ಇರಲಾರ್ದಂಥ ಸರ್ಕಾರಗಳು ಇವತ್ತು ನಮ್ಮ ರೈತರಿಗೆ ತೀರಾ ಇವತ್ತು ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ನಾವು ನಮ್ಮ ಅನ್ನದಾತ ರೈತ ಸಂಘದಿಂದ ಇವತ್ತು ನಮ್ಮ ರೈತರಿಗೆ ಎಲ್ಲ ಕಾಲುವೆಗಳಿಗೆ ನೀರು ಕೊಡುವ ತನಕ ನಾವು ಯಾವುದೇ ಕಾರಣಕ್ಕೂ ಎದ್ದೇಳೋದಂತೂ ಇಲ್ಲ. ಹಾಗಾಗಿ ಕೆರೆಗಳಿಗೆ ನೀರು ತುಂಬಿಸೋದಾಗಲಿ, ಇವತ್ತು ಭತ್ತ ನಾಟಿ ಮಾಡ್ತಕ್ಕಂಥ ರೈತರಿಗಾಗಲಿ ಇವತ್ತು ನೀರು ಬಿಡಲೇಬೇಕು. ಡಿ.ಕೆ. ಶಿವಕುಮಾರ್ ಅವರು ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶನ ಇವತ್ತು ಮರು ಆದೇಶ ಮಾಡಬೇಕು. ಯಾಕಂತಂದರೆ ಅವರು ಹೇಳಿರ್ತಕ್ಕಂಥದ್ದು ಇಲ್ಲಿ ನೀರು ಒಳರಿವು ಬರೋದಿಲ್ಲ, ನೀರಿಲ್ಲ, ಡ್ಯಾಮಲ್ಲಿ ನೀರಿಲ್ಲ, ಹಾಗಾಗಿ ಯಾರು ಬೆಳೆ ಹಾಕಬೇಡ ಅಂತ ಹೇಳಿದ್ದಾರೆ. ಆ ಬೆಳೆ ಹಾಕೋದಕ್ಕೆ ಸಾಕಾಗುವಷ್ಟು ನೀರು ಡ್ಯಾಮಲ್ಲಿ ಸ್ಟಾಕ್ ಇದೆ. ಇವತ್ತು 35 TMC ನೀರಿದೆ. ಹಾಗಾಗಿ ನಮ್ಮ ರೈತರಿಗೆ ನೀರು ಬಿಡ್ಬೇಕಂತೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ. ಒಂದು ವೇಳೆ ನೀರು ಬಿಡೋದಕ್ಕೆ ನಾಳೆ ಮುಂದಾಗಲಿಲ್ಲ ಅಂದರೆ ನಾವು NH50 ರಸ್ತೆಯನ್ನು ಬಂದ್ ಮಾಡಿ ನಮ್ಮ ರೈತರಿಗೆ ನೀರು ಬಿಡಿಸುವಂಥ ಕೆಲಸ ನಮ್ಮ ಸಂಘಟನೆಯಿಂದ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕಾರ್ಖಾನೆಗಳಿಗೆ ನೀರು ಸ್ಥಗಿತಗೊಳಿಸಿ ನಮ್ಮ ರೈತರಿಗೆ ಕೆರೆಗಳು ತುಂಬಿಸುವಂಥ ಕೆಲಸ ಆಗಬೇಕು, ನಮ್ಮ ರೈತರಿಗೆ ನೀರು ಕೊಡುವಂಥ ಕೆಲಸ ಆಗಬೇಕು, ದನ ಕರುಗಳಿಗೆ ನೀರು ಬಿಡುವಂಥ ಕೆಲಸ ಆಗಬೇಕು. ಒಂದು ವೇಳೆ ಅದು ಆಗಲಿಲ್ಲ ಅಂದರೆ ನಿರಂತರವಾಗಿ NH ಬಂದ್ ಮಾಡಿ ನಮ್ಮ ರೈತರಿಗೆ ನೀರು ಕೊಡೋವರೆಗೂ ನಾವು NH ಬಂದ್ ಮಾಡೇ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ತುಂಗಭದ್ರೆಯಲ್ಲಿ 2ನೇ ದಿನ ನಂತರ ಹೋರಾಟ ಪ್ರಾರಂಭ ಆಗಿದೆ. ಉದ್ದೇಶ ಇವತ್ತು ಕುಡಿಯೋಕ್ಕಾಗಿ ನಾವು ಧರಣಿ ಮಾಡೋದಂಗಾಗಿದೆ. ಇಷ್ಟು ದಿನ ಸೊತುವಿಗೆ, ಕೊಬ್ಬಿಗೆ, ರಸಗೊಬ್ಬರ ಸಿಗ್ಲಾರ್ದಕ್ಕೆ, ಸರಿಯಾದ ಸವಲತ್ತು ಸಿಗ್ಲಾರ್ದಕ್ಕೆ ಹೋರಾಟ ಮಾಡೋದಾಗಿತ್ತು. ಇವತ್ತು ದಿನ ಏನಾಗಿದೆ ಅಂದರೆ ಕುಡಿಯೋ ನೀರಿಗೆ, ಜಾವನಿಗೆ, ದನ ಕರ್ಕ ನೀರಿಗಾಗಿ ನಾವು ಪರದಾಡೋಂಥ ಪರಿಸ್ಥಿತಿ ಆಗಿದೆ. ಇವತ್ತು ವರದಿ ನೋಡಿದ್ರೆ 26 TMC ಅಂತ ಹೇಳ್ತಾರೆ. ಇಲ್ಲಿ ಡ್ಯಾಮ್ನ ಹತ್ರ ಬಂದು ನಾವು ನೋಡಿದ್ರೆ 35 TMC ನೀರಿದೆ. ಇದ್ರಾಗೆಲ್ಲ ಇರ್ತಕ್ಕಂಥ ಅಧಿಕಾರಿಗಳು, ರಾಜಕಾರಣಿಗಳೆಲ್ಲ ಕಮಿಟ್ ಮಾಡ್ತಿದ್ದಾರೆ. ಈ ಭಾಗದಾಗಿರ್ತಕ್ಕಂಥ ಇವತ್ತು ಎಡದಂಡೆ ಬಲದಂಡೆ ಇರ್ತಕ್ಕಂಥ ವರ್ಷದ ಬೆಳೆಗಳನ್ನು ಲಾಸ್ ಆಗಿ ಹೋಗ್ತಿದೆ. ಸಿದ್ದರಾಮಯ್ಯರು ಮೊನ್ನೆ ಒಂದು ಹೇಳಿಕೆ ಕೊಡ್ತಾರೆ, ಯಾವುದೇ ರೀತಿ ನಾಟಿ ಮಾಡ್ಬಿಡ್ರಿ ಅಂತ ಹೇಳ್ತಿದ್ದಾರೆ. ವರ್ಷದ ಬೆಳೆ ಆದರೂ ಕೂಡ ಇದಕ್ಕೆ ಘೋಷಣೆ ಮಾಡಿಲ್ಲ ಪರಿಹಾರದ ಬಗ್ಗೆ. ಡಿ.ಕೆ. ಶಿವಕುಮಾರ್ CM ಅವರು ಕರ್ನಾಟಕದವರು ಯಾವುದೇ ರೀತಿಯಿಂದ ಬೆಳೆ ನಾಟಿ ಮಾಡ್ಬಿಡ್ರಿ ಅಂತ ಹೇಳ್ತಿದ್ದಾರೆ. ಇವತ್ತು 33-35 TMC ನೀರಿದ್ರು ಕೂಡ ಇವತ್ತು ಬೆಳೆ ಅಂತ ಕಳೆ ಅಂತ ವ್ಯವಸ್ಥೆ ಮಾಡ್ತಿದ್ದಾರೆ. ಅಂದರೆ ಇವ್ರ ಉದ್ದೇಶಗಳು ಏನಂದರೆ
ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಇಲ್ಲಿರ್ತಕ್ಕಂಥ ಕಾರ್ಖಾನೆ ಎಡದಂಡೆ ಬಲದಂಡೆ ಇರ್ತಕ್ಕಂಥ ಕಾರ್ಖಾನೆಗಳ ಬಗ್ಗೆ ಇವರು ಜವಾಬ್ದಾರಿ ಹೋಗ್ತಿರ್ತಾರೆ ಅಂತ ನಮಗೆ ಒಂದು ಸುದ್ದಿ. ಯಾಕಂದ್ರೆ ಇವತ್ತಿಷ್ಟು ನೀರಿದ್ರು ಕೂಡ ರೈತರ ಪರಿಗೆ ನೀರು ಕೊಡುತ್ತಿಲ್ಲ, ಕುಡಿಯೋಕೆ ನೀರು ಕೊಡ್ತಿಲ್ಲ ಅಂದ್ರೆ ಕಾರ್ಖಾನೆಗೆ ಸ್ಟಾಕ್ ಮಾಡೋಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ನಮ್ಮ. ಯಾಕಂದ್ರೆ ಇವತ್ತು ರೈತ ಬೆಳೆದಿದ್ರೆ ಅನ್ನ ತಿನ್ನಂಗಿಲ್ಲ, ಇವತ್ತು ಫ್ಯಾಕ್ಟ್ರಿ ಬೆಳೆದ್ರೆ ಮಾತ್ರ ಇವ್ರಿಗೆ ರೊಕ್ಕ ಕೊಡ್ತಾರೆ ಎಂಬ ಸುದ್ದಿ ಇವ್ರಿಗೆ. ಸ್ವಾಮಿ, ಮಾನ ಮರ್ಯಾದೆ ಇದ್ರಿ ನಿಮಗೆ ಫಸ್ಟ್ ಕುಡಿಯೋಕೆ ನೀರು ಬಿಡ್ರಿ. ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ನಾಳೆ ಏನೋ 1 ಗಂಟೆ ಒಳಗಡೆ ನೀವು ನೀರೇನ ನಮಗೆ ಕೆರೆಗಳು ತುಂಬಿಸ್ಲಾರ್ದ ನದಿಗೆ ನೀರು ಬಿಟ್ಟಿಲ್ಲ ಅಂದ್ರೆ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತೇಳಿ ನಮ್ಮ ಉದ್ದೇಶ ಇದೆ. ಆಮ್ಯಾಗ ನಮ್ಮ ಕಾದ್ರಣ್ಣವರು ನಿನ್ನೆಲ್ಲಿಂದ ಅವರು ಯಾವುದೋ ಒಂದು ತೊಟ್ಟೆ ನೀರು ಕುಡ್ಲಾರಂಗ ಒಂದು ಏನು ಊಟ ಮಾಡ್ಲಾರಂಗ ಕುಂತಿದ್ದಾರೆ, ಅಸ್ತವ್ಯಸ್ತ ಕಂಡಿದ್ದಾರೆ. ನಾಳೆ ಏನಾರ ತೊಂದರೆ ಆತಂದ್ರೆ ಇದಕ್ಕ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಆಗಿರ್ಬೋದು, ನೀರಾವರಿ ಇಲಾಖೆ ಆಗಿರ್ಬೋದು, ಸರ್ಕಾರ ಹೊಣೆ ಅಂತೇಳಿ ಹೇಳಕ್ ಇಷ್ಟಪಡ್ತಿದ್ವಿ.